ಪ್ರಿಯ ಆಶ್ರಯ ವೀಕ್ಷಕರೇ, ಯೇಸು ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ಈ ಕಾರ್ಯಕ್ರಮಕ್ಕೆ ನಾವು ನಿಮ್ಮನ್ನು ಸ್ವಾಗತಿಸುತ್ತೇವೆ. ಅದೇ ರೀತಿಯಲ್ಲಿ ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಪೀಟರ್ ಕ್ವಾರ್ಟರ್ಸ್ ಕೆಮ್ಮಣ್ಣಿನಲ್ಲಿ ವಾಸವಾಗಿರುವ, ಉಡುಪಿ ಪಟ್ಟಣದಲ್ಲಿ ಸೇವೆ ಮಾಡುತ್ತಿರುವ ಅವರು ನಮ್ಮ ಮಧ್ಯದಲ್ಲಿ ಬಂದು ಆಶ್ರಯ ವೀಕ್ಷಕರಿಗೆ ದೇವರ ಸಂದೇಶವನ್ನು ನೀಡಲಾಗಿದ್ದಾರೆ. ಅವರಿಗೆ ನಾವು ಆಶ್ರಯ ವತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಪಾಸ್ಟ್ರೇ, ಇವತ್ತು ಆಶ್ರಯ ವೀಕ್ಷಕರಿಗೆ ನೀವು ಯಾವ ಸಂದೇಶವನ್ನು ಕೊಡಲು ಬಯಸುತ್ತೀರಿ? ಇವತ್ತು ಯೋನ ಬರೆದ ಮೊದಲನೇ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದಲ್ಲಿ 5ರಿಂದ 7ನೇ ವಾಕ್ಯದಲ್ಲಿರುವ ಕೆಲವು ಸತ್ಯಾಂಶಗಳ ಬಗ್ಗೆ ತರ್ಕ ಮಾಡೋಣ. ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಯಾವುದೆಂದರೆ, ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲಿಲ್ಲ ಎಂಬುದೇ. ನಾವು ದೇವರ ಸಂಗಡ ಅನ್ಯೋನ್ಯತೆ ಉಳ್ಳವರಾಗಿದ್ದೇವೆಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ, ಸತ್ಯವನ್ನು ಅನುಸರಿಸುವರಲ್ಲ. ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವೊಬ್ಬರ ಸಂಗಡ ಒಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ನಾವು ಈ ವಾಕ್ಯದಲ್ಲಿ ನೋಡ್ತೇವೆ, 5ನೇ ವಾಕ್ಯದಲ್ಲಿ ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಯಾವುದಂದರೆ ದೇವರು ಬೆಳಕಾಗಿದ್ದಾನೆ. ಅಂದರೆ ದೇವರು ಬೆಳಕಂದರೆ ದೇವರು ಪರಿಶುದ್ಧನಾಗಿದ್ದಾನೆ. ಅಂದರೆ ಇಲ್ಲಿ ಬೆಳಕನ್ನು ಪರಿಶುದ್ಧತೆಗೆ ಹೋಲಿಕೆ ಮಾಡಿದೆ. ಇಲ್ಲಿ ಯೋನ ಹೇಳ್ತಾನೆ, ನಾವು ನಿಮಗೆ ತಿಳಿಸುವ ವಾರ್ತೆ ಯಾವುದಂದರೆ ದೇವರು ಬೆಳಕಾಗಿದ್ದಾನೆ. ಅಂದರೆ ನಾವು ಇದರಲ್ಲಿ ಮೊದಲು ಅರ್ಥ ಮಾಡಿಕೊಳ್ಳಬೇಕು, ನಮ್ಮ ದೇವರು ಪರಿಶುದ್ಧರಲ್ಲಿ ಅತಿ ಪರಿಶುದ್ಧನು ಆಗಿದ್ದಾನೆ ಎಂಬುದಾಗಿ. ಆನಂತರ ಮತ್ತು ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲಿಲ್ಲ ಎಂಬುದೇ. ಕತ್ತಲೆಯು ಪಾಪಕ್ಕೆ ಹೋಲಿಕೆ ಮಾಡಿದೆ. ಅದರ್ಥ ದೇವರಲ್ಲಿ ಪಾಪ ಎಂಬುದು ಇಲ್ಲವೇ ಇಲ್ಲ ಎಂಬುದಾಗಿ ಇಲ್ಲಿ ಯೋನನು ಹೇಳುತ್ತಾನೆ. 6ನೇ ವಾಕ್ಯ ನೋಡ್ತೇವೆ, ನಾವು ದೇವರ ಸಂಗಡ ಅನ್ಯೋನ್ಯತೆ ಉಳ್ಳವರಾಗಿದ್ದೇವೆ ಎಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ, ಸತ್ಯವನ್ನು ಅನುಸರಿಸುವವರಲ್ಲ. ಇಲ್ಲಿ ಈಗ ನಾವು ದೇವರ ಸಂಗಡ ಅನ್ಯೋನ್ಯತೆಯಲ್ಲಿ ಇರ್ತೇವೆ, ದೇವರ ಸಂಗಡ ತುಂಬ ಪ್ರಾರ್ಥನೆ ಮಾಡ್ತೇವೆ, ದೇವರನ್ನು ಪ್ರೀತಿ ಮಾಡ್ತೇವೆ ಎಂದು ಹೇಳಿ ಒಂದು ವೇಳೆ ನಾವು ಪಾಪದಲ್ಲಿ ಜೀವಿಸಿದಾದರೆ ನಾವು ಸುಳ್ಳಾಡುತ್ತೇವೆ, ದೇವರ ಮುಂದೆ ಸುಳ್ಳು ಮಾತನಾಡುತ್ತೇವೆ ಎಂಬುದಾಗಿ ಇಲ್ಲಿ ಯೋನ ಹೇಳ್ತಾನೆ. ಮತ್ತು ಅವನು ಸತ್ಯವನ್ನು ಅನುಸರಿಸುವರಲ್ಲ. ಇದನ್ನು ನಾವು ನೋಡ್ತೇವೆ. ಇದರ ವಾಕ್ಯದಲ್ಲಿ ನಾವು ಪ್ರಕಟಣೆ ಗ್ರಂಥದಲ್ಲಿ ನಾವು ನೋಡಿದರೆ 21ನೇ ಅಧ್ಯಾಯದಲ್ಲಿ 8ನೇ ವಾಕ್ಯದಲ್ಲಿ ಸುಳ್ಳು ಮಾತನಾಡುವವರು ನಿತ್ಯ ನರಕದ ಬೆಂಕಿಯಲ್ಲಿ ಯಾತನೆ ಪಡುತ್ತಾರೆ ಎಂಬುದಾಗಿ. ಈಗ ಇಲ್ಲಿ ಅಪೊಸ್ತಲ ಯೋನ ಹೇಳ್ತಾನೆ, ದೇವರು ಬೆಳಕಾಗಿದ್ದಾನೆ ಅಂದರೆ ದೇವರು ಪರಿಶುದ್ಧನಾಗಿದ್ದಾನೆ, ಆತನಲ್ಲಿ ಪಾಪ ಎಂಬುದಿಲ್ಲ. ಈಗ ಒಬ್ಬ ವಿಶ್ವಾಸಿಯು ಅಂದರೆ ಯೇಸು ಕ್ರಿಸ್ತನ ನಂಬಿಕಿಟ್ಟವನು, ನೀನಿಲ್ಲಿ ಮುಳುಗಿ ದೀಕ್ಷಾಸ್ನಾನವನ್ನು ತೆಗೆದುಕೊಂಡ ದೇವರ ಮಗನು, ತಾನು ದೇವರ ಸಂಗಡ ಅನ್ಯೋನ್ಯತೆಯಲ್ಲಿದ್ದೇನೆ ಅಥವಾ ತಾನು ದೇವರನ್ನು ಪ್ರೀತಿಸ್ತೇನೆ, ದೇವರ ಸಂಗಡ ನಾನು ಪ್ರಾರ್ಥನೆ ಮಾಡಿ ಹೀಗೆ ಹೇಳಿ ಒಂದು ವೇಳೆ ಅವನು ಗುಪ್ತವಾಗಿ ಪಾಪದಲ್ಲಿ ಜೀವಿಸುವುದಾದರೆ ಇಲ್ಲಿ ದೇವರ ವಾಕ್ಯ ಹೇಳ್ತಿದ್ದ ಅವನ ಬಗ್ಗೆ, ಅವನು ದೇವರ ಮುಂದೆ ಸುಳ್ಳಾಡುತ್ತಾನೆ. ಮನುಷ್ಯರ ಮುಂದೆ ಅವನು ಒಳ್ಳೆಯ ವ್ಯಕ್ತಿ ಇರಬಹುದು, ಮನುಷ್ಯರ ಮುಂದೆ ಅವನು ತುಂಬ ನೀತಿವಂತನಾಗಬಹುದು, ಆದರೆ ದೇವರ ಮುಂದೆ ಸುಳ್ಳಾಡುತ್ತಾನೆ ಮತ್ತು ಸತ್ಯವನ್ನು ಅನುಸರಿಸುವವರಲ್ಲ. ನೀವು ಹೇಳ್ತೀರಿ ದೇವರು ಬೆಳಕಾಗಿದ್ದಾನೆ. ಹಾಗಾದರೆ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ ದೇವರು ಬೆಳಕಾಗಿದ್ದಾನೆ. ಹೌದು. ಹಾಗಾದರೆ ದೇವರು ಬೆಳಕಾಗಿದ್ದಾನೆ, ಆದರೆ ಆ ದೇವರ ಬೆಳಕು ಪ್ರಪಂಚದಲ್ಲಿ ಯಾಕೆ ಕಾಣಲ್ಲ? ಯಾಕಂದರೆ ಪ್ರಪಂಚದಲ್ಲಿ ಲೋಕದಲ್ಲಿ ಇಡೀ ಲೋಕದಲ್ಲಿ ಪಾಪವು ತುಂಬಲ್ಪಟ್ಟಿದೆ. ಪಾಪ ತುಂಬಲ್ಪಟ್ಟ ನಿಮಿತ್ತವಾಗಿ ಆ ದೇವರ ಬೆಳಕು ಅದು ಈ ಪಾಪ ಲೋಕವು ಅದು ಅಡಗಿಸಿಬಿಡ್ತದೆ. ಯಾಕಂದರೆ ದೇವರು ಪರಿಪೂರ್ಣ ಬೆಳಕಾಗಿದ್ದಾನೆ, ಪರಿಶುದ್ಧವಾಗಿದೆ. ಈ ಪರಿಶುದ್ಧ ದೇವರ ಈ ಪ್ರಭಾವವು ಈ ಲೋಕದಲ್ಲಿ ಜನರ ಪಾಪ ಹೆಚ್ಚಾದ ನಿಮಿತ್ತ ಅದು ಮರೆ ಮಾಡ್ತದೆ. ಹಾಗಾದರೆ ಈಗ ದೇವರು ಬೆಳಕಾಗಿದ್ದಾನೆ, ದೇವರು ಬೆಳಕಂದ ಮೇಲೆ ಆ ಬೆಳಕಿನ ಅಡಿಯಲ್ಲಿ ಆ ಪಾಪ ಕೂಡ ಅಡಕವಾಗಿದೆ. ಹೌದು. ಸೊ ಈಗ ಸಂಪೂರ್ಣ ಬೆಳಕು
ಆ ಪಾಪದ ಮೇಲೆ ಚೆಲ್ಲಬೇಕಾದ್ರೆ ಪಾಪವು ಈ ಪ್ರಪಂಚವನ್ನು ಬಿಟ್ಟು ಹೋಗಬೇಕಾದ್ರೆ ಬೆಳಕನ್ನು ಯಾವ ರೀತಿ ಜನರು ಸ್ವೀಕರಿಸ ಮಾಡಬೇಕೀಗ? ಜನರು ತಿಳಿದುಕೊಳ್ಳಬೇಕು ಈ ದೇವರ ವಾಕ್ಯ ನೋಡ್ತೆ, ಬೆಳಕನ್ನು ಈ ದೇವರ ವಾಕ್ಯಕ್ಕೆ ಹೋಗ್ಲಿಕ್ಕೆ ಮಾಡ್ತೆ. ವಾಕ್ಯವೇ ಈ ಯೋನ್ ಹೇಳ್ತಾನೆ ಒಂದನೇ ಬರೆದ ಸುವಾರ್ತೆಯಲ್ಲಿ ಒಂದನೇ ವಾಕ್ಯ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಿತ್ತು, ಆ ವಾಕ್ಯವು ದೇವರಾಗಿತ್ತು ಎಂಬುದಾಗಿ ಹೇಳ್ತಾನೆ. ಮತ್ತು ಯೋನ ಬರೆಸುವ 8ನೇ ಅಧ್ಯಾಯದಲ್ಲಿ ಹೇಳ್ತಾನೆ ಆತನ ಲೋಕಕ್ಕೆ ಬೆಳಕಾಗಿದ್ದಾನೆ ಎಂಬುದನ್ನು ನೋಡ್ತೇವೆ. ಈ ಯಾರು ಈ ಯೇಸು ಕ್ರಿಸ್ತನನ್ನು ತಮ್ಮ ಹೃದಯದಲ್ಲಿ ಸ್ವಂತ ಕರ್ತನು ಓಡಿ ಎಂಬುದು ಅಂಗೀಕಾರ ಮಾಡುತ್ತಾರೋ ಅವರಲ್ಲಿ ಆ ಬೆಳಕು ಬರ್ತದೆ. ಆ ಬೆಳಕು ಬಂದು ಅವರಲ್ಲಿರುವ ಕತ್ತಲೆ, ಅವರ ಪಾಪ ಅನ್ನೋದು ಪರಿಪೂರ್ಣ ಹೊರಗೆ ದೂಡಿ ಆಗ್ತದೆ. ಹಾಗಾದರೆ ಈ ಪಾಪವು ಬಿಟ್ಟು ಹೋಗಬೇಕಾದ್ರೆ ಬೆಳಕಾಗಿರುವ ವಾಕ್ಯವನ್ನು ಜನರು ಸ್ವೀಕರಿಸಬೇಕಾಗಿದೆ. ಹೌದು. ಎಷ್ಟು ಜನರು ಈ ದೇವರ ವಾಕ್ಯವನ್ನು ಸ್ವೀಕಾರ ಮಾಡ್ತಾರೋ, ಈ ವಾಕ್ಯನ ಕೇಳುತ್ತಾರೋ, ಸ್ವೀಕಾರ ಮಾಡಬೇಕು, ಧ್ಯಾನ ಮಾಡ್ತಾರೋ, ಅಷ್ಟು ಇದರ ವಾಕ್ಯದ ಬೆಳಕು ಅವನ ಒಳಗೆ, ಅವನ ಆತ್ಮದಲ್ಲಿ, ಅವನ ಮನಸ್ಸಿನಲ್ಲಿ ಅದು ಒಳಗೆ ಪ್ರವೇಶ ಮಾಡ್ತದೆ. ಯಾಕೆಂದರೆ ಇಬ್ರಿವರೆಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 12ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ದೇವರ ವಾಕ್ಯವು ಇಬ್ಬಾಯಿಕತೆಗೆ ಅದು ಹೋಲಿಕೆ ಮಾಡಿದೆ. ಈ ವಾಕ್ಯ ಇಬ್ಬಾಯಿಕತೆ ಏನಿರ್ತದೆ ಅದು ಅವನ ಒಳಗೆ ಪ್ರವೇಶ ಮಾಡಿಕೊಂಡು ಅವನ ಒಳಗಿರುವ ಆಲೋಚನೆಗಳನ್ನು, ಆ ಕೀಳು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟು ತೂರಿ ಹೋಗುವಂಥದ್ದು ಎಂಬುದಾಗಿ ಇಬ್ರಿಯ 4:12 ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಾಗಾದರೆ ಪಾಪದ ಸಂಗಾತಿಗಳು ಬಿಟ್ಟು ಹೋಗಬೇಕಾದ್ರೆ ಬೆಳಕೆಂಬ ವಾಕ್ಯವನ್ನು ಜನರು ಸ್ವೀಕರಿಸಬೇಕಾಗಿದೆ. ಹೌದು. ಎಷ್ಟು ಜನ ಈ ವಾಕ್ಯವನ್ನು ಸ್ವೀಕಾರ ಮಾಡ್ತಾರೋ, ಧ್ಯಾನ ಮಾಡ್ತಾರೋ, ಈ ವಾಕ್ಯದ ಬೆಳಕು ಅವರ ಒಳಗೆ ಹೋದ ಹಾಗೆ ಅವನಲ್ಲೆಲ್ಲ ಪಾಪವು ಹೊರಗೆ ಹೋಗ್ತದೆ. ಪಾಪ ನಿಲ್ಲಿಕ್ಕಿಲ್ಲ. ಇಲ್ಲಿ ಬೆಳಕು ಬರ್ತದೆ, ಅಲ್ಲಿ ಪಾಪವು ನಿಲ್ಲಕ್ಕೆ ಆಗುವುದಿಲ್ಲ. ಹಾಗಾದ್ರೆ ಜನರೀಗ ದೇವರ ಸನ್ನಿಧಾನಕ್ಕೆ ಬೆಳಕು ಬೇಕಂತ ಓಡ್ತಾರೆ. ಹೌದು. ಒಂದು ಕಡೆಯಿಂದ ಇನ್ನೊಂದು ಕಡೆ ಹಣವನ್ನು ವೆಚ್ಚ ಮಾಡಿ ಅವರು ಓಡ್ತಾರೆ. ಆದರೆ ನಿಜವಾದ ಬೆಳಕು ಅವರಿಗೆ ಸಿಗಲ್ಲ. ಹೌದು. ಎಲ್ಲಿ ಹೋದ್ರು ಪಾಪದಿಂದ ಬಿಡುಗಡೆ ಬೇಕಾದ್ರೆ, ಬೆಳಕು ಬೇಕಾದ್ರೆ ಜನರು ಹಣವನ್ನು ಚೆಲ್ಲುತ್ತಾರೆ, ಬೇಕಾದಷ್ಟು ಹಣವನ್ನು ಚೆಲ್ಲುತ್ತಾರೆ. ಆದರೆ ಬೇಕಾದ ಬೆಳಕು ಅವರ ಜೀವಿತದಲ್ಲಿ ಅವರಿಗೆ ಸಿಗೋದಿಲ್ಲ. ಹಾಗಾದ್ರೆ ಅದು ನಿಜವಾದ ಬೆಳಕು ಅವರ ಜೀವಿತದಲ್ಲಿ ಹಣ ಖರ್ಚು ಮಾಡದೆ ಬರಬೇಕಾದ್ರೆ ಜನರು ಮಾಡಬೇಕಾದ ಸಂಗತಿ ಏನು ಈಗ? ಹೌದು. ಈ ದೇವರ ವಾಕ್ಯನವರು ಈ ಟಿ ವಿ ಮಾಧ್ಯಮದ ಮುಖಾಂತರ ಕೇಳುವಂಥ ವಾಕ್ಯ ಅವರು ದಿನಾಳು ಕೇಳಿ ಈ ವಾಕ್ಯನ ಅವರು ಮನಸ್ಸಲ್ಲಿ ಧ್ಯಾನ ಮಾಡಿದರೆ ಈ ವಾಕ್ಯ ಎಂಬ ಬೆಳಕು ಅವರೆಲ್ಲ ಕತ್ತಲೆಯನ್ನು, ಅವರೆಲ್ಲ ಪಾಪವನ್ನು ಎಲ್ಲವನ್ನು ತೆಗೆದು ಬಿಟ್ಟುಕೊಂಡು ಅವರ ಇಡೀ ದೇಹವನ್ನು, ಇಡೀ ಆತ್ಮನು ಪರಿಪೂರ್ಣ ಬೆಳಕಲ್ಲಿ ತುಂಬಲ್ಪಟ್ಟುಕೊಂಡು ಅವರಿಗೆ ಆ ಪರಿಶುದ್ಧತೆ ಜೀವನ ಮಾಡಲಿಕ್ಕೆ ಈ ವಾಕ್ಯ ಅವರಿಗೆ ಸಹಾಯಕ ಮಾಡ್ತದೆ. ಹಾಗಾದರೆ ವಾಕ್ಯ ಎಂಬ ಅವರ ಜೀವಿತದಲ್ಲಿ ನಿಜವಾದ ಒಂದು ಬೆಳಕು ಚೆಲ್ಲಬೇಕಾದ್ರೆ ವಾಕ್ಯವೆಂಬ ದೇವರನ್ನು ಅವರು ಸ್ವೀಕರಿಸಬೇಕು. ಹೌದು. ಅಂದರೆ ದೇವರು ವಾಕ್ಯ ರೂಪದಲ್ಲಿ ಇದ್ದಾನೆಂದು ಅವರು ಒಪ್ಪಿಕೊಳ್ಳಬೇಕು. ಅದಕ್ಕೆ ಯೋನ್ ಹೇಳ್ತಾನೆ, ಅದಕ್ಕೆ ಅವತ್ತು ಹೇಳ್ತಾನೆ, ನಾನು ನಿಮಗೆ ಪ್ರಸಿದ್ಧಿಪಡಿಸೋ ಜೀವವಾಕ್ಯ ಎಂಬುದು ಹೇಳ್ತಾನೆ. ಯಾಕಂದರೆ ಆ ಯೋನನು ಆತನು ಜೀವಂತ ಇರುವಾಗ ಯೇಸು ಕ್ರಿಸ್ತನು ತನ್ನ ಕಣ್ಣಾರೆ ನೋಡಿದವನು, ಕಣ್ಣಾರೆ ಆತನು ಮುಟ್ಟಿದವನು, ಕಿವಿಯೇರಿ ಆತನ ಸೋತು ಕೇಳಿದನು. ಅದೇ ಕಾತೋದ್ರೆ ಆದಿಲಿ ವಾಕ್ಯವಿತ್ತು, ಆ ವಾಕ್ಯ ದೇವರ ಬಳಿ, ಆ ವಾಕ್ಯ ದೇವರಾಗಿತ್ತು, ಆ ವಾಕ್ಯವನ್ನು ನರವತರಿಸಿಕೊಂಡು ಮನಸ್ಸು ರೂಪದಲ್ಲಿ ಅದು ಬಂದನು. ನಾವು ಅದು ಕಣ್ಣಾರೆ ನೋಡಿದ್ದೇವೆ, ಕಿವಿಲಿ ಕೇಳಿದ್ದೇವೆ, ಮುಟ್ಟಿದ್ದೇವೆ. ಈಗ ನಾವು ನಿಮಗೆ ಪರಿಸ್ಥಿತಿ ಜೀವವಾಕ್ಯ ಅಂದರೆ ಈ ವಾಕ್ಯ ಅವಧಿಯಲ್ಲಿ ಜೀವ ಉಂಟು. ಈ ವಾಕ್ಯವೇ ಬೆಳಕು, ಈ ವಾಕ್ಯವೇ ಯೇಸು ಕ್ರಿಸ್ತ. ಯಾರು ಈ ವಾಕ್ಯವನ್ನು ಸಂಪೂರ್ಣ ಹೃದಯ ಅಂಗೀಕಾರ ಮಾಡುತ್ತಾರೋ ಅವರಲ್ಲಿ ಈ ವಾಕ್ಯ ಕಾರ್ಯ ಮಾಡುತ್ತದೆ. ಯಾಕಂದರೆ ಅದಕ್ಕೆ ದೃಷ್ಟಾಂತ 1ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ. ಅಲ್ಲಿ ಅಪೊಸ್ತಲ ಪೌಲನು ಕೊಡುವಂಥ ಪ್ರಸಂಗವನ್ನು ಜನರು ಸಿದ್ಧ ಮನಸ್ಸಿನಿಂದ ಅದನ್ನು ಅಂಗೀಕಾರ ಮಾಡಿದರು. ಹೇಗೆಂದರೆ ಅದು ಮನುಷ್ಯನ ವಾಕ್ಯ ಅಲ್ಲ. ಈಗ ಅಪೊಸ್ತಲ ಪೌಲನು ಕೊಡುವ ವಾಕ್ಯ ಅದು ದೇವರ ವಾಕ್ಯವೊಂದೇ ಅಂಗೀಕಾರ ಮಾಡಿ ನಿಮಿತ್ತವಾಗಿ ಆ ವಾಕ್ಯವರಲ್ಲಿ ಬಲವಾಗಿ ಕಾರ್ಯ ಮಾಡಿತು ಎಂಬುದಾಗಿ ಅಪೊಸ್ತಲ ಪೌಲನು 1ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 13ನೇ ವಾಕ್ಯದಲ್ಲಿ ಹೇಳುತ್ತಾನೆ. ಹಾಗಾದರೆ ಇವತ್ತು ಈ ಟಿ ವಿ ಮಾಧ್ಯಮದಲ್ಲಿ ಇವತ್ತು ದೇವರ ಪವಿತ್ರಾತ್ಮನ ಪ್ರೇರಣೆಯಿಂದ ನಾವು ಈ ಕೊಡುವಂಥ ಈ ವಾಕ್ಯ ಬೆಳಕೆಂಬುದಾಗಿ ಈ ನೋಡುವವರು ಅದನ್ನು ಸ್ವೀಕಾರ ಮಾಡಿದ್ದಾರೆ. ಮತ್ತು ಇದು ನಮ್ಮ ಮನುಷ್ಯರ ವಾಕ್ಯ ಅಲ್ಲ. ಈಗ ನಾವು ಮನುಷ್ಯರು, ಆದರೆ ಅವರು ನಮ್ಮನ್ನು ನೋಡಿದೆ, ನಮ್ಮ ಮೂಲಕ ಮಾತನಾಡೋದು ಪವಿತ್ರಾತ್ಮನ ಬದ್ಧ ವಾಕ್ಯದವರು ಅಂಗೀಕಾರ ಮಾಡಿದೆ. 100% ಈ ವಾಕ್ಯದ ಬೆಳಕು ಅವರಲ್ಲಿ ಕಾರ್ಯ ಮಾಡಿ ಅವರಲ್ಲೂ ಎಲ್ಲ ಕತ್ತಲೆ ಅನ್ನೋದು ದೂರ ಮಾಡುತ್ತದೆ. ಹಾಗಾದರೆ ದೇವರು
ವಾಕ್ಯ ರೂಪದಲ್ಲಿ ಇದನ್ನು ಅವರು ನಂಬಿದ್ರೆ ಹೌದು ಆ ವಾಕ್ಯ ರೂಪದಲ್ಲಿರುವ ದೇವರ ಬೆಳಕು ಅವರ ಜೀವಿತದಲ್ಲಿ ಒಂದು ಒಂದು ಪರಿಸ್ಥಿತಿಯಿಂದ ಇನ್ನೊಂದು ಪರಿಸ್ಥಿತಿಗೆ ತರಲು ಸಾಧ್ಯವಾಗಿದೆ. ಹೌದು ಹಾಗಾದರೆ ಮನುಷ್ಯನು ಪರಿಸ್ಥಿತಿಯು ಇದ್ದ ಪರಿಸ್ಥಿತಿಯಿಂದ ಬಿಡುಗಡೆ ಹೊಂದಿ ಸಮಾಧಾನದ ಒಂದು ಒಂದು ಒಳ್ಳೆಯ ಜೀವಿತದ ಪರಿಸ್ಥಿತಿಗೆ ಬರಬೇಕಾದ್ರೆ ಹಾಂ ಅವನು ಬೆಳಕಾಗಿರುವ ಹಾ. ವಾಕ್ಯಕ್ಕೆ ಅಧೀನನಾಗಬೇಕು. ಹೌದು ಅದಕ್ಕೆ ನಾವು ನೋಡ್ತೇವೆ ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 22ರಿಂದ 25 ವಾಕ್ಯದಲ್ಲಿ ಹೀಗೆ ಯಾಕೋಬ ಹೇಳ್ತಾನೆ, ನೀವು ಬರೀ ವಾಕ್ಯವನ್ನು ಕೇಳುವವರಾಗದೆ ಅದನ್ನು ಕೇಳುವರಾಗಿರಿ ಇಲ್ಲದೆ ನಿಮ್ಮನ್ನು ಮೋಸಪಡಿಸಿಕೊಳ್ಳುತ್ತೀರಿ ಎಂಬುದಾಗಿ. ಮತ್ತು ಅವತ್ತ 25ನೇ ವಾಕ್ಯದಲ್ಲಿ ಈಗ ಹೇಳ್ತಾನೆ, ಬಿಡುಗಡೆಯುಂಟು ಮಾಡುವ ಧರ್ಮ ಪ್ರಮಾಣವನ್ನು ಲಕ್ಷ್ಯ ಕೊಟ್ಟು ನೋಡಿ ಇನ್ನೂ ನೋಡುತ್ತಲಿರುವವನು ಅದನ್ನು ಕೈಕೊಂಡು ನಡೆಯುವುದರೆ ಅವನ ತನ್ನ ನಡತೆಯಲ್ಲೆಲ್ಲ ಧನ್ಯನಾಗುವನು ಎಂದರ್ಥ. ಈ ವಾಕ್ಯ ಎಂಬ ಬೆಳಕನ್ನು ಯಾರು ಕೇಳುತ್ತಾರೋ ಕೇಳಿ ಅದನ್ನು ಮರೆತು ಬಿಡಬಾರ್ದು, ಅದೇ ಇದನ್ನು ಮರೆತು ಬಿಡಬಾರ್ದು, ಅದು ಪುನಃ ಅದನ್ನು ಮನಸ್ಸಿಗೆ ತರಬೇಕು. ಅಂದರೆ ಪುನಃ ಅದು ಧ್ಯಾನ ಮಾಡಬೇಕು, ಎಷ್ಟೋ ಧ್ಯಾನ ಮಾಡಿ ಈ ಬೆಳಕು ಏನು ಹೇಳ್ತದೆ. ದಾವೀದನು ಹೇಳ್ತಾನೆ ಕೀರ್ತನೆಯಲ್ಲಿ 119ನೇ ಕೀರ್ತನೆಯಲ್ಲಿ 105ನೇ ವಾಕ್ಯ, ನಿನ್ನ ವಾಕ್ಯವೇ ನನ್ನ ಕಾಲಿಗೆ ಬೆಳಕು, ನಿನ್ನ ವಾಕ್ಯ ನನ್ನ ದಾರಿಗೆ ಮಾರ್ಗದರ್ಶನ ಎಂಬುದಾಗಿ ದಾವೀದನು 119 ಕೀರ್ತನೆಯಲ್ಲಿ 105ನೇ ವಾಕ್ಯದಲ್ಲಿ ಹೇಳ್ತಾನೆ. ಹಾಗೆ ಜ್ಞಾನೋಕ್ತಿ ಪುಸ್ತಕ 6ನೇ ಅಧ್ಯಾಯದಲ್ಲಿ 23ರಿಂದ 25ನೇ ವಾಕ್ಯದಲ್ಲಿ ಈಗ ಬರೆಯಲ್ಪಟ್ಟಿದೆ, ಶಿಕ್ಷಣ ಪೂರಕವಾದ ಬೋಧನೆಯೇ ಜೀವದ ಮಾರ್ಗ ಅಂತ ಹೇಳ್ತದೆ. ಹಾಗಾದರೆ ಈ ಬೋಧನೆಯನ್ನು ಯಾರು ಸ್ವೀಕಾರ ಮಾಡುತ್ತಾರೋ, ಅದನ್ನು ಯಾರು ಧ್ಯಾನ ಮಾಡುತ್ತಾರೋ ಮತ್ತು ಅದಕ್ಕೆ ವಿಧೇಯರಾಗುತ್ತಾರೋ, ಈ ಬೆಳಕು ಅವರಲ್ಲಿರುವ ಕತ್ತಲೆ, ಅವರಲ್ಲಿರುವ ಪಾಪ, ಶಾಪ, ರೋಗದಿಂದ ಪರಿಪೂರ್ಣ ಬಿಡುಗಡೆ ಮಾಡುವಂಥ ಸಾಮರ್ಥ್ಯ ಈ ವಾಕ್ಯದಲ್ಲಿ ಅಡಕವಾಗಿದೆ. ಹಾಗಾದರೆ ಬೆಳಕಾಗಿರುವ ದೇವರು ವಾಕ್ಯ ರೂಪದಲ್ಲಿ ಮಾತನಾಡಿದ್ದಾನೆ. ಹೌದು. ಹಾಗಾದರೆ ದೇವರು ಮಾತನಾಡುವ ದೇವರು. ಹೌದು. ಸೊ ಈ ಜನರು, ಕತ್ತಲಿರುವ ಜನರು ಬೆಳಕಾಗಿರುವ ದೇವರ ಸನ್ನಿಧಾನಕ್ಕೆ ಬಂದು ದೇವರು ಮಾತನಾಡಿದರೆ ಅವರಿಗೆ ಬಿಡುಗಡೆ ಆಗ್ತದೆ. ಈಗ ಜನರು ಮಾತನಾಡದ ದೇವರ ಸನ್ನಿಧಾನಕ್ಕೆ ಒಂದು ಕೂಗ್ತಾರೆ. ಹೌದು, ಅದು ಪ್ರಯೋಜನ ಇಲ್ಲ. ಹಾಗಾದ್ರೆ ಮಾತನಾಡುವ ದೇವರು ಮಾತ್ರ ನಮ್ಮ ಜೀವಿತಕ್ಕೆ ಬೆಳಕನ್ನು ಚೆಲ್ಲಲು ಸಾಧ್ಯ. ಹೌದು. ಜನರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾರೆ. ಜನರ ಹತ್ರ ಹೋಗಿ ದೇವರು ಮಾತನಾಡಿದಂತ ಕೇಳಿದ್ರೆ ಯಾರಿಗೂ ದೇವರು ಮಾತನಾಡಲ್ಲ ಅಂತ ಹೇಳ್ತಾರೆ. ಹೌದಲ್ವಾ? ಹೌದು. ಮಾತನಾಡದ ದೇವರ ಸನ್ನಿಧಾನಕ್ಕೆ ಹೋದರೆ ದೇವರ ಬೆಳಕು ನಮ್ಮ ಜೀವಿತದಲ್ಲಿ ಸಿಗುವುದಿಲ್ಲ. ಅಲ್ಲಿ ಕತ್ತಲೇ ಪ್ರವೇಶ ಆಗ್ತದೆ. ಒಂದು ವ್ಯಕ್ತಿ ಹತ್ರ ನಾನು ಹೋಗಿ ಅವನು ನನ್ನ ಸಂಗಡ ಮಾತನಾಡದಿದ್ದರೆ ನಾನು ನಿರಾಶರಾಗಿ ಬರ್ತೇನೆ. ಹೌದು. ನಾನು ಅವನ ಹತ್ರ ಹೋದೆ, ಅವನು ಮಾತಾಡಲಿಲ್ಲ. ಹೌದಾ? ಹೌದು. ಅದೇ ರೀತಿಯಲ್ಲಿ ಮಾತನಾಡದ ದೇವರ ಹತ್ರ ಹೋದ್ರೆ ನಮಗೆ ಏನು ನಮ್ಮ ಜೀವಿತದಲ್ಲಿ ಏನು ಬಿಡುಗಡೆ ಆಗಲ್ಲ. ದೇವರು ನಮ್ಮ ಜೀವಿತಕ್ಕೆ ಮಾತನಾಡಬೇಕು. ಅದು ಮಾತನಾಡುವ ದೇವರು ಈ ಲೋಕಕ್ಕೆ ಬೆಳಕಾಗಿ ಬಂದವನಾಗಿರಬೇಕು. ಹೌದು. ಆ ಬೆಳಕಾಗಿ ಇರುವ ದೇವರ ಹತ್ರ ಹೋದ್ರೆ ಆತನು ಮಾತಾಡಿದ ಮಾತುಗಳಿಂದ ನಮ್ಮ ಜೀವಿತಕ್ಕೆ ಬೆಳಕು ಬರಲು ಸಾಧ್ಯ. ಹೌದು. ಆ ಬೆಳಕು ನಮ್ಮ ಜೀವಿತದಲ್ಲಿರುವ ಕತ್ತಲೆಯನ್ನು ತೆಗೆದು ಬಿಡ್ತದೆ. ಕತ್ತೆ ಬಂದೆಲ್ಲ ಪಾಪ, ಎಲ್ಲ ರೋಗ, ಎಲ್ಲ ಶಾಪ, ಎಲ್ಲ ಬಂಧನದಿಂದ ಬಿಡುಗಡೆ ಮಾಡ್ತದೆ. ದೇವರು ಮಾತನಾಡಬೇಕು. ಹೌದು. ಪರಿಸ್ಥಿತಿಗೆ ಮಾತನಾಡಿದ್ರೆ ಮತ್ತೆ ಈ ವಾಕ್ಯ ಮಾತನಾಡ್ತದೆ, ಈ ಬೆಳಕು ಮಾತನಾಡ್ತದೆ. ಯಾಕೆಂದ್ರೆ ಆ ವಾಕ್ಯದಲ್ಲಿ ಜೀವ ಉಂಟು. ಹೌದು. ಮತ್ತು ಈ ಬೆಳಕಲ್ಲಿ ಯಾವ ಕತ್ತಲೆಯೂ ಅಡಗಿಲ್ಲ. ಅದು ಎಷ್ಟು ಬೆಳಕು ಒಳಗೆ ಹೋಗ್ತದೋ ಅಲ್ಲಿ ಆದರೂ ಪಾಪ ಅಡಕ ಇದ್ದರೂ ಅದು ಹೊರಗೆ ಆಗ್ತದೆ. ಯಾಕಂದರೆ ಎಷ್ಟು ಈ ಬೆಳಕಿನಲ್ಲಿ ತೀವ್ರತೆ ಉಂಟು. ಈಗೊಂದು ಸೂರ್ಯನ ಕಿರಣಗಳು ನೋಡಿ ಎಷ್ಟು ತೀವ್ರವಾಗಿ ಕೊಂಡು ಭೂಮಿಗೆ ಬೀಳ, ಅದಕ್ಕಿಂತಲೂ ಡಬ್ಬಲ್ ಅಲ್ಲ 100 ಪಟ್ಟು ತೀವ್ರತೆ ದೇವರ ವಾಕ್ಯದಲ್ಲಿ ಉಂಟು. ಹಾಗಾದ್ರೆ ಬೆಳಕು ಬಂದ ಕೂಡಲೇ, ಅಂದ್ರೆ ದೇವರು ಮಾತನಾಡಿದ ಕೂಡಲೇ ಬೆಳಕು ಸಪರೇಟ್ ಆಗ್ತದೆ, ಕತ್ತಲೆ ಸಪರೇಟ್ ಆಗ್ತದೆ. ಹೌದು. ಬೆಳಕು ಕತ್ತಲೆಯನ್ನು ಸಪರೇಟ್ ಮಾಡ್ತದೆ. ಹೌದು. ಬೆಳಕು ಬಂದ ಕೂಡಲೇ ಕತ್ತಲೆಯ ಸಂಗಾತಿಯಿಂದ ನಾವು ಬೇರ್ಪಡ್ತೇವೆ. ಹೌದು. ಹಾಗಾದ್ರೆ ಬೆಳಕಾಗಿರುವ ದೇವರು ಮಾತನಾಡಿದ್ರೆ ಮಾತ್ರ ಕತ್ತಲೆಯ ಸಂಗತಿಗಳು ನಮ್ಮಿಂದ ದೂರ ಹೋಗಲು ಸಾಧ್ಯ. ಹೌದು. ಮತ್ತು ಈ ಕತ್ತಲೆ ಯಾವುದು, ಬೆಳಕು ಯಾವುದೆಂದು ನಾವು ತಿಳಿಯಬೇಕಾದ್ರೆ
ಬೆಳಕಾಗಿರುವ ದೇವರು ಅಂದ್ರೆ ಮಾತನಾಡುವ ದೇವರ ಹತ್ರ ಹೋದ್ರೆ ಮಾತ್ರ ಹಾ ನಮಗೆ ಅದನ್ನು ಗೊತ್ತಾಗ್ತದೆ. ನಮಗೆ ಅರಿವಾಗ್ತದೆ. ಹೌದು ಹೌದು ಓ, ಇದು ಕತ್ತಲೆಯ ಸಂಗಾತಿಗಳು, ಹೌದು. ಇದು ಬೆಳಕಿನ ಸಂಗಾತಿಗಳು. ಹೌದು. ಈ ಬೆಳಕಿನ ಸಂಗಾತಿಗೆ ನಾನು ಒಳಗಾದ್ರೆ ನಾನು ಆಶೀರ್ವಾದ ಹೊಂದಿದ್ದೇನೆ. ಹೌದು. ಯಾಕೆಂದರೆ ಪೌಲ್ ಹೇಳ್ತಾನೆ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 11ರಿಂದ 14 ವಾಕ್ಯದಲ್ಲಿ ಹೇಳ್ತಾನೆ, ಈ ಲೋಕದಲ್ಲಿ ಜನರು ಕತ್ತಲೆಯಲ್ಲಿ ಮಾಡುವಂಥ ಆ ಕಾರ್ಯಗಳನ್ನು ಮಾತನಾಡುವುದು ಸಹ ನಾಚಿ ಕಾರಣವಾಗಿದೆ. ಆದರೆ ಬೆಳಕಿನಿಂದ ಅದು ಎಲ್ಲ ಕತ್ತಲೆ ಯಾವುದೇ ಅಂದರೆ ಪ್ರಕಟವಾಗುವುದು ಎಂಬುದಾಗಿ. ಅಂದರೆ ಎಷ್ಟು ಈ ವಾಕ್ಯ ಒಬ್ಬರು ಓದುತ್ತಾರೋ ಕೇಳುತ್ತಾರೋ ಅವರಿಗೆ ಈ ಲೋಕದ ನಡುವಂಥ ಕತ್ತಲೆ ಕೆಲಸ ಯಾವುದು, ಕತ್ತಲಲ್ಲೇ ಅಡಕ ಎಲ್ಲ ಸಂಗತಿಗಳು ಅವರಿಗೆ ತಿಳಿದು ಬರ್ತವೆ. ಮತ್ತು ಅದನ್ನು ಏನು ಮಾಡಲಿ ಅವರು ಖಂಡಿಸ್ಲಿಕ್ಕೆ ಅದನ್ನು ಖಂಡಿಸಿರಿ, ಅದು ಬೇಲದ ಖಂಡಿಸಿದರೆ ಆ ಪಾಪವನ್ನು ಖಂಡಿಸಲಿಕ್ಕೆ ಆಗ್ತದೆ. ಅದೇ ಬೆಳಕಿಲ್ಲದಿದ್ದರೆ ಆ ಕತ್ತಲೆ ಉಂಟದೆ ಒಬ್ಬರಲ್ಲಿ ಅದು ಅಡಕವಾಗಿಕೊಂಡು ಅವನ ಇಡೀ ಜೀವವನ್ನೇ ಕತ್ತಲು ಮಾಡಿಕೊಂಡು ಅವನ ಕುಟುಂಬದಲ್ಲಿ ಕಷ್ಟದ ಮೇಲೆ ಕಷ್ಟ, ರೋಗ, ಸಮಸ್ಯೆ, ಶಾಪ ತಂದು ಹಾಕುತ್ತದೆ. ಆದರೆ ಬೆಳಕು ಯಾರು ಸ್ವೀಕಾರ ಮಾಡ್ತಾರೋ ಈ ಬೆಳಕು ಅವನಿಗೆ ಬಿಡುಗಡೆ, ಆಶೀರ್ವಾದ, ಸಮಾಧಾನ, ಸಂತೋಷ ಮತ್ತು ಅವನ ರೋಗವನ್ನು ಗುಣ ಮಾಡ್ತದೆ. ಯಾಕಂದರೆ ಕೀರ್ತನೆ 107ನೇ ಕೀರ್ತನೆಯಲ್ಲಿ ಅಲ್ಲಿ ನೋಡ್ತೇವೆ, ದೇವರು ವಾಕ್ಯದ ಮುಖಾಂತರ ರೋಗಿಗಳನ್ನು ಗುಣ ಮಾಡಿ. ಮತ್ತೆ ಅಂದರೆ ಈಗ ದೇವರ ಸೇವಕರು ಹೋಗಿ ಒಬ್ಬ ರೋಗಿ ಮೇಲೆ ಕೈ ಇಡಬೇಕಂದ್ರೆ ಈ ವಾಕ್ಯನವರು ಸರಿಯಾಗಿ ಕೇಳುತ್ತಾರೆ. ಈ ವಾಕ್ಯದಲ್ಲಿರುವಂಥ ದೇವರ ವಾಕ್ಯದ ಶಕ್ತಿಯು ಅಂದರೆ ದೇವರ ಆತ್ಮನು ಈ ವಾಕ್ಯದ ಮುಖಾಂತರವಾಗಿ ಅವನ ರೋಗವನ್ನು ಗುಣ ಮಾಡಲಿಕ್ಕೆ ಈ ವಾಕ್ಯದಲ್ಲಿ, ಈ ಬೆಳಕಲ್ಲಿ ಸಾಧ್ಯ ಉಂಟು. ಅಂದರೆ ದೇವರ ವಾಕ್ಯವು ಅದು ಶಕ್ತಿಯುತವಾಗಿದೆ. ಹೌದು ಹೌದು. ನಾವು ರೋಮಾಪತ್ರಿಕೆ 1:16 1ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಒಂದು ವಾಕ್ಯವನ್ನು ಓದಿಕೊಳ್ಳುವ. 1ನೇ ಅಧ್ಯಾಯ ರೋಮ ಪತ್ರಿಕೆಯಲ್ಲಿ 1:16ನೇ ವಾಕ್ಯ. ಸುವಾರ್ತೆಯ ವಿಷಯದಲ್ಲಿ ನಾನು ನಾಚಿಕೊಳ್ಳುವವನಲ್ಲ, ಆ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದ್ದು ಮೊದಲು ಯೆಹೂದ್ಯರಿಗೆ ಆಮೇಲೆ ಗ್ರೀಕರಿಗೂ ಅಂತೂ ನಂಬುವರೆಲ್ಲರಿಗೂ ರಕ್ಷಣೆ ಉಂಟು ಮಾಡುವಂತಾಗಿದೆ. ಒಬ್ಬನಿಗೆ ರಕ್ಷಣೆ ಮಾಡುವಂಥದ್ದು ರಕ್ಷಣೆ ಅಂದರೆ ಕತ್ತಲೆಯ ಸಂಗತಿಯಿಂದ ಹೊರಗೆ ತರುವಂಥದ್ದು, ಅದು ದೇವರ ವಾಕ್ಯವಾಗಿದೆ. ಹೌದು. ಒಬ್ಬನು ನಾವೆಲ್ಲರೂ ಕತ್ತಲೆಯ ಕತ್ತಲೆಯ ಸಂಗತಿಗಳನ್ನೇ ಮಾಡ್ತಾ ಇದ್ದವು. ನನ್ನ ಜೀವಿತದಲ್ಲಿ ನಾನು ನೋಡುವುದಾದ್ರೆ ಬೆಳಕಿನ ಸಂಗತಿಗಳಿಗಿಂತಲೂ ಕತ್ತಲೆಯ ಸಂಗತಿಗಳು ನನ್ನ ಜೀವಿತದಲ್ಲಿ ಜಾಸ್ತಿ ಇದ್ದವು. ಕತ್ತಲೆಗೆ ಸಂಬಂಧಪಟ್ಟ ಪ್ರಾರ್ಥನೆಗಳು ಜಾಸ್ತಿ ಇದ್ದವು. ಕತ್ತಲೆಯ ಸಂಗಾತಿಗಳನ್ನು ತೆಗೆದುಕೊಂಡು ಬೆಳಕಾಗಿದ್ದೆವು ನಾನು ಪ್ರಾರ್ಥನೆ ಮಾಡ್ತಿದ್ದೆ. ಅಂದರೆ ವಾಕ್ಯವನ್ನು ಇಟ್ಟುಕೊಂಡು ವಾಕ್ಯದ ಆಧಾರ ಮೇಲೆ ಯಾವ ಪ್ರಾರ್ಥನೆಗಳು ನಮ್ದು ಇರಲಿಲ್ಲ. ಹೌದಲ್ವಾ? ಹೌದು. ನಾವು ಯಾರೋ ಏನೋ ಕಲಿಸಿಕೊಟ್ಟಿದ್ದಾರೆ ಅಂತ ಅದೇ ಪ್ರಾರ್ಥನೆ ನಾವು ಮಾಡ್ತಾ ಇದ್ದೆವು. ಪ್ರಾರ್ಥನೆ ಇತ್ತು, ಪ್ರಾರ್ಥನೆಯಲ್ಲಿ ಭಕ್ತಿ ಇತ್ತು. ಆದರೆ ಆ ಭಕ್ತಿ ನಮ್ಮನ್ನು ಇನ್ನೂ ಕತ್ತಲೆಗೆ ದಬ್ಬಿತು ವಿನಯ ನಮಗೆ ಬಿಡುಗಡೆಯನ್ನು ಕೊಡಲಿಲ್ಲ. ಹೌದು. ಯಾವಾಗ ದೇವರು ನಮ್ಮ ಜೀವಿತದಲ್ಲಿ ಮಾತನಾಡಿದನೋ ಆ ಮಾತನಾಡಿದ ಮಾತುಗಳು ನಮ್ಮ ಜೀವಿತದಲ್ಲಿ ಒಂದು ಬದಲಾವಣೆ ಉಂಟು ಮಾಡಿತು. ಅದಕ್ಕೋಸ್ಕರ ಈ ವಾಕ್ಯ ಹೇಳ್ತದೆ, ಸುವಾರ್ತೆಯ ವಿಷಯದಲ್ಲಿ ನಾನು ನಾಚಿಕೊಳ್ಳುವನಲ್ಲ, ಆ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದೆ. ನೋಡಿ, ದೇವರ ವಾಕ್ಯವು, ಸುವಾರ್ತೆ ದೇವರ ವಾಕ್ಯ, ಅದು ನನಗೆ ಬಲವಾಗಿದೆ. ಕತ್ತಲೆಯಲ್ಲಿ ಜೀವಿಸುವ ಒಂದು ವ್ಯಕ್ತಿಗೆ ದೇವರ ವಾಕ್ಯವು ಅಲ್ಲಿ ಬಿತ್ತಿದ್ರೆ ಆ ಬಿತ್ತಿದ ದೇವರ ಸುವಾರ್ತೆಯು ಅವನನ್ನು ಬೆಳಕಿನ ಕಡೆಗೆ ನಡೆಸ್ತದೆ. ಹೌದು. ಮತ್ತು ಅವನು ರಕ್ಷಣೆಗೆ ತರ್ತಾನೆ. ಬೆಂಕಿಯಿಂದ ಅವನನ್ನು ರಕ್ಷಣೆ. ಮೊದಲು ಕತ್ತಲೆಯಲ್ಲಿ ಇದ್ದ ವ್ಯಕ್ತಿಗೆ ಬೆಳಕಾಗಿರುವ ವಾಕ್ಯವು ಬೀಳಬೇಕು. ಹೌದು. ಬಿದ್ದ ನಂತರ ಹೇಗೆ ನಮ್ಮ ಮೈ ಮೇಲೆ ಏನಾದರೂ ಕೆಲಸ ಮಾಡಿ ನಮ್ಮ ಮೈಯೆಲ್ಲ ಧೂಳಿನಿಂದ ತುಂಬಿದ್ರೆ ಅದರ ಮೇಲೆ ನೀರನ್ನು ಚೆಲ್ಲಿದರೆ ಮಾತ್ರ ಅದು ನಾವು ಶುದ್ಧರಾಗ್ತೇವೆ. ಅದೇ ರೀತಿಯಲ್ಲಿ ನಮ್ಮ ಒಳಗೆ ಪಾಪ ಇರುವಾಗ ಆ ಪಾಪದ ಮೇಲೆ ದೇವರ ವಾಕ್ಯವೆಂಬ ಬೆಳಕನ್ನು ಚೆಲ್ಲಿದರೆ ನಮ್ಮ ಜೀವಿತದಲ್ಲಿ ಒಂದು ಬಿಡುಗಡೆ ಕಾಣಲು ಸಾಧ್ಯ.
ಅದು ಹಣ ಕೊಟ್ಟು ಯಾವ ಮನುಷ್ಯರಿಂದ ಮಾಡುವ ಕೆಲಸವಲ್ಲ, ಅದು ವಾಕ್ಯದಿಂದಲೇ. ಹೌದು. ಅದಕ್ಕೋಸ್ಕರ ಹೇಳ್ತೀನಿ ನೋಡಿ, ಆ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದ್ದು ಮೊದಲು ಯೋಧರಿಗೆ ಆಮೇಲೆ ಗ್ರೀಕರಿಗೂ ಅಂತೂ ನಂಬೋರೆಲ್ಲರಿಗೆ ರಕ್ಷಣೆ ಉಂಟು ಮಾಡ್ತದೆ. ಅಂದರೆ ಯಾರು ಅದು ನಮಗೆ ಸಿಕ್ಕಿದ ವಾಕ್ಯ ಅದು ದೇವರಿಂದ ಬಂದದೆಂದು ನಂಬಿದರೆ ನಂಬುವವನಿಗೆ ಅದು ಬಿಡುಗಡೆ ಕೊಡುತ್ತದೆ. ಹಾಗಾದ್ರೆ ಬೆಳಕು ನಮ್ಮ ಜೀವಿತದಲ್ಲಿ ಬಂದರೆ ಮಾತ್ರ ಬಿಡುಗಡೆ ಆಗ್ತದೆ, ಕತ್ತಲೆಯ ಸಂಗತಿಗಳು ಬಿಟ್ಟು ಹೋಗ್ತವೆ. ಅದಕ್ಕೋಸ್ಕರ ಸೈತಾನನು ಬೆಳಕೆಂಬ ವಾಕ್ಯವನ್ನು ಸ್ವೀಕಾರ ಮಾಡಲಿಕ್ಕೆ ಬಿಡಲ್ಲ, ಪ್ರಕಟಿಸಲು ಬಿಡಲ್ಲ. ಹೌದು, ಯಾಕಂದರೆ ಅವನಿಗೆ ಗೊತ್ತುಂಟು ಈ ವಾಕ್ಯವನ್ನು ಕೇಳುವಾಗ, ಇವನು ಓದುವಾಗ ಅವನ ಯಾವುದೇ ಗುಪ್ತ ಕಾರ್ಯಗಳು ಅವನಲ್ಲಿ ನಡೀಲಿಕ್ಕೆ ಆಗುವುದಿಲ್ಲ. ಆ ವಾಕ್ಯ ಒಳಗೆ ಹೋದ ಕೂಡಲೇ ಆ ಸೈತನ ಕೆಲಸ ಲಯವಾಗ್ತದೆ, ಸೈತನಕ್ಕೆ ಪೆಟ್ಟಾಗ್ತದೆ. ಅದಕ್ಕೆ ಅವನೇನು ಮಾಡ್ತಾನೆ, ಎಲ್ಲವನ್ನು ಮಾಡಲಿಕ್ಕೆ ಬಿಡ್ತಾನೆ, ವಾಕ್ಯ ಕೇಳಲಿಕ್ಕೂ ವಾಕ್ಯ ಓದಲಿಕ್ಕೂ ವಾಕ್ಯ ಧ್ಯಾನ ಮಾಡಿ ಬಿಡುದಿಲ್ಲ. ಅದು ಯಾರು ಈ ವಾಕ್ಯ ಬೆಳಕು, ಇದರಲ್ಲಿ ಶಕ್ತಿ ಉಂಟು, ಈ ಬೆಳಕು ನನಗೆ ಬಿಡುಗಡೆ ಕೊಡ್ತಾ ಎಂಬುದಾಗಿ ಹಠ ಮಾಡಿ ಈ ವಾಕ್ಯವನ್ನು ಕೇಳುತ್ತವರು, ಓದುತ್ತವರು, ಧ್ಯಾನ ಮಾಡ್ತಾ ಅವರು ಈ ವಾಕ್ಯ ಇಂದ ಅವರಿಗೆ ಬಿಡುಗಡೆ ಕೊಡ್ತದೆ. ಪ್ರಪಂಚದಲ್ಲಿರುವ ಯಾವ ಪುಸ್ತಕವನ್ನು ಓದಿದರೂ ಸೈತಾನಿಗೆ ಟೆನ್ಷನ್ ಆಗಲ್ಲ. ಹೌದು, ಬೈಬಲ್ ಓದಿದ್ರೆ ಮಾತ್ರ ಅವನಿಗೆ ತುಂಬಾ ಟೆನ್ಷನ್. ಈ ವಾಕ್ಯವನ್ನು ಓದಿದ ಕೂಡಲೇ, ವಾಕ್ಯದ ಸನ್ನಿಧಾನಕ್ಕೆ ಬಂದ ಕೂಡಲೇ ಜನರಿಗೆ, ಕುಟುಂಬದವರಿಗೆ, ಮನೆಯವರಿಗೆ ಟೆನ್ಷನ್ ಶುರು ಆಗುತ್ತೆ. ಬೇರೆ ಯಾವ ಪೇಪರ್ ಓದಿ, ಉದಯವಾಣಿ ಓದು, ಯಾರಿಗೂ ಟೆನ್ಷನ್ ಇಲ್ಲ. ತರಂಗ ಓದು, ಯಾರಿಗೂ ಟೆನ್ಷನ್ ಇಲ್ಲ. ಬೇರೆ ಯಾವ ಕಥೆ ಪುಸ್ತಕ ಓದಿದ್ರು ಮನುಷ್ಯನಿಗೆ ಟೆನ್ಷನ್ ಇಲ್ಲ. ಯಾವಾಗ ಈ ಬೈಬಲ್ ಎಂಬ ಸತ್ಯವೇದ ಓದಿದ ಕೂಡಲೇ ಅವನಿಗೆಲ್ಲ ನೆನಪಿದೆ, ಅವನು ಅದು ಕೆಲಸ ಬಾಕಿ ಉಂಟು, ಇದು ಕೆಲಸ ಬಾಕಿ ಉಂಟು, ಟೆನ್ಷನ್ ಶುರು, ಅದು ಮಾಡಲಿಲ್ಲ, ಇಡೀ ದಿನ ಆಲಸ್ಯಕ ನೀನು ಬೈಬಲ್ ಓದ್ತೀಯೋ, ಬೇರೆ ಹಾಗೆ ಬೈಬಲ್ ನಿನಗೆ ಊಟ ಕೊಡ್ತದೆ ಹೇಳ್ತಾರೆ. ಹೌದು, ಆಗ ಬೈಬಲ್ ಶುರು ಮಾಡ್ತಾರೆ, ಇಡೀ ದಿನ ಬೈಬಲ್ ಕೂತ್ಕೊಂಡು ಊಟ ಸಿಗ್ತದ? ಬೈಬಲ್ ಈಗ ಹಣ ಉಂಟು, ಊಟ ಮಾಡ್ಲಿಕ್ಕೆ ಆಗಲ್ಲ. ಹೌದು, ಹಾಗಾಗಿ ಈ ಬೈಬಲ್ ಓದಲಿಕ್ಕೆ ಇಷ್ಟೊಂದು ರೀತಿಯ ಅಡ್ಡಿಗಳು ಸೈತಾನ ತರ್ತವೆ. ಅದೇ ರೀತಿಯಲ್ಲಿ ಈ ಪ್ರಪಂಚದಲ್ಲಿ ಯೇಸು ಸ್ವಾಮಿ ಹುಟ್ಟಿದ ಕೂಡಲೇ ಯಾರಿಗೆ ಟೆನ್ಷನ್ ಶುರು ಆಯ್ತು? ಸೈತಾನಿಗೆ, ಹೆರೋದನಿಗೆ ಟೆನ್ಷನ್ ಶುರು ಆಯ್ತು. ಹೌದಲ್ವಾ? ಯೇಸು ಸ್ವಾಮಿ ಈ ಪ್ರಪಂಚಕ್ಕೆ ಕಾಲಿಟ್ಟ ಕೂಡಲೇ ಹೆರೋದನಿಗೆ ಟೆನ್ಷನ್ ಶುರು. ಅಂದ್ರೆ ಬೆಳಕು ಈ ಪ್ರಪಂಚಕ್ಕೆ ಬಂದ ಕೂಡಲೇ ಹೆರೋದನಿಗೆ ಟೆನ್ಷನ್ ಶುರು ಆಯ್ತು. ಅದೇ ರೀತಿಯಲ್ಲಿ ಒಂದು ಮನೆಯಲ್ಲಿ ಒಂದು ವ್ಯಕ್ತಿಯು ಬೈಬಲ್ ಓದಲಿಕ್ಕೆ ಶುರು ಮಾಡಿದ ಕೂಡಲೇ ಮನೆಯಲ್ಲಿರುವ ಎಲ್ಲ ಹೆರೋದಿಗಳು ಎದ್ದೇಳ್ತಾರೆ. ಆಮೇನ್, ಹೌದಲ್ವಾ? ಹೌದು. ಇಲ್ಲಾದ್ರೆ ಅವ್ರಿಗೆ ಏನು ಟೆನ್ಷನ್ ಇಲ್ಲ, ಬೈಬಲ್ ಕೂಡಲೇ ಶುರು ಮಾಡ್ತಾರೆ. ಬೈಬಲ್ ಓದದಿದ್ರೆ ಏನು ಟೆನ್ಷನ್ ಇಲ್ಲ. ಯಾವಾಗ ಮನೆಯಲ್ಲಿರುವ ಒಂದು ಕುಟುಂಬದ ಸದಸ್ಯನು ಅವನು ಏನು ಅನ್ಯಾಯ ಮಾಡಲಿಲ್ಲ, ಯಾರಿಗೂ ಅವನು ಕೇಡು ಮಾಡಲಿಲ್ಲ, ಯಾರ ಬಗ್ಗೆ ಏನು ಸುಳ್ಳು ಮಾಡಲಿಲ್ಲ, ಏನು ಮಾತಾಡಲಿಲ್ಲ, ಯಾವಾಗ ಈ ಬೆಳಕಾಗಿರುವ ವಾಕ್ಯವನ್ನು ಅವನು ಓದಲಿಕ್ಕೆ ಶುರು ಮಾಡಿದನು, ಮನೆಯಲ್ಲಿರುವ ಎಲ್ಲ ಕತ್ತಲೆಯ ಸಂಗತಿಗಳು ಎದ್ದೇಳ್ತವೆ. ಮನೆಯಲ್ಲಿರುವ ಎಲ್ಲ ಹೆರೋದನ ಸಂಗತಿಗಳು ಎದ್ದೇಳ್ತವೆ. ಮತ್ತಷ್ಟೇ ಅಲ್ಲಿ ಅವನು ಹೇಳ್ತಾನೆ, ಆತನು ಅಂದರೆ ದೇವರು ಬೆಳಕಿನಿಂದ ಪ್ರಕಾರವಾಗಿ ನಾವು ಬೆಳಕಿನಲ್ಲಿ ನಡೆದ. ಈಗ ದೇವರು ಪರಿಶುದ್ಧನಾಗಿದ್ದಾನೆ, ಹಾಗೆ ವಾಕ್ಯ ಓದುವವರು, ವಾಕ್ಯ ಧ್ಯಾನ ಮಾಡುವವರು ಆ ಪರಿಶುದ್ಧ ನಡೆದರೆ ನಾವು ಒಬ್ಬರ ಸಂಗಡ ಒಬ್ಬೊಬ್ಬರು ಅನ್ಯತೆ ಅಂದರೆ ಶುದ್ಧವಾದ ಮನಸಾಕ್ಷಿಯಿಂದ ನಾವು ಒಬ್ಬರನ್ನೊಬ್ಬರು ಯಥಾರ್ಥದಿಂದ ಶುದ್ಧದಿಂದ ಪ್ರೀತಿ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ ಅಲ್ಲಿ ಅಪೊಸ್ತಲ ಯೋಹನ ಹೇಳ್ತಾನೆ. ಅಷ್ಟೇ ಅಲ್ಲದೆ ಎಷ್ಟು ಇದರ ವಾಕ್ಯಕ್ಕೆ ನೀವು ವಿಧೇಯರಾಗ್ತೀರೋ ಅಷ್ಟು ಯೇಸು ರಕ್ತ ಏನು ಮಾಡ್ತದೆ, ಎಲ್ಲ ಪಾಪಗಳನ್ನ ನಮ್ಮನ್ನು ಶುದ್ಧಿ ಮಾಡಿಕೊಂಡು ಆ ರಕ್ತ ನಮ್ಮನ್ನು ಸಂರಕ್ಷಣೆ ಮಾಡ್ತದೆ. ಈ ಲೋಕದಲ್ಲಿ ಬರುವಂಥ ಅಪಘಾತ, ಈ ದುರ್ಮರಣ, ಈ ದುರ್ಘಟನೆ ಸಂರಕ್ಷಣೆ ಮಾಡಬೇಕಾದರೆ ಯೇಸು ಕ್ರಿಸ್ತನ ವಾಕ್ಯದ ಈ ಬೆಳಕು ಎಂಬ ವಾಕ್ಯವನ್ನು ಸ್ವೀಕಾರ ಮಾಡ್ತಾರೋ, ಈ ವಾಕ್ಯಗಾರ ವಿಧೇಯರಾಗ್ತಾರೋ, ಆಗ ಬೆಳಕೆಂಬ ವಾಕ್ಯ ಮತ್ತು ಯೇಸು ರಕ್ತ ಏನು ಮಾಡ್ತದೆ, ಎಷ್ಟು ನಾವು ಬೆಳಕನ್ನು ನಾವು ಕೈಕೊಂಡು ನಡುತ್ತೀವೋ, ವಾಕ್ಯಕ್ಕೆ ವಿಧೇಯರಾಗ್ತೀವೋ, ಆ ಯೇಸು ರಕ್ತವು ನಮ್ಮನ್ನು ಎಲ್ಲ ಪಾಪಗಳನ್ನು ಶುದ್ಧೀಕರಣ ಮಾಡಿಕೊಂಡು ಆ ರಕ್ತವು ನಮ್ಮನ್ನು ಕಾಪಾಡ್ತದೆ, ಸಂರಕ್ಷಣೆ ಮಾಡ್ತದೆ. ಆ ರಕ್ತ ನಮ್ಮ ಬಳಿಯಲ್ಲಿರುವಾಗ, ನಮ್ಮ ಹತ್ತಿರ ಇರುವಾಗ ಯಾವ ಸೈತನ ಯಾವ ಆಯುಧಗಳು ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ ಜಯ ಹೊಂದಲಿಕ್ಕೆ ಆಗೋದಿಲ್ಲ. ಪ್ರಿಯ ವೀಕ್ಷಕರೇ, ಇವತ್ತು ನಾವು ಬೆಳಕಿನ ಸಂದೇಶ ಕೇಳಿದೆವು. ಎಷ್ಟರ ಮರಕ್ಕೆ ಈ ಪ್ರಪಂಚಕ್ಕೆ ಬೆಳಕು ತಂದಿರುವ ಯೇಸು ಸ್ವಾಮಿ ಅಂದರೆ
ಯೇಸು ಸ್ವಾಮಿಯ ಮಾತೆಂಬ ಬೆಳಕಿನಲ್ಲಿ ನಾವು ನಂಬಿಕೆ ಇಡುತ್ತೇವೋ, ಎಷ್ಟು ಯೇಸು ಸ್ವಾಮಿಯ ಮಾತುಗಳನ್ನು ನಾವು ಓದುತ್ತೇವೋ, ಯೇಸು ಸ್ವಾಮಿ ಮಾತಾಡಿದ ಮಾತುಗಳನ್ನು ನಂಬುತ್ತೇವೋ, ಅಷ್ಟು ನಮ್ಮ ಜೀವಿತದಲ್ಲಿದ್ದ ಕತ್ತಲೆಗಳು ಓಡಿ ಹೋಗುತ್ತೆ ಒಂದು ದೇವ ಸೇವಕರ ಮುಖಾಂತರ ನಾವು ಕೇಳಿದ್ದೇವೆ. ಅದಕ್ಕೋಸ್ಕರ ನಾವು ಒಟ್ಟಾಗಿ ಈಗ ಕಣ್ಮುಚ್ಚಿ ಪ್ರಾರ್ಥನೆ ಮಾಡುವ. ಬೆಳಕಾಗಿರುವ ದೇವರು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲು, ದೇವರು ಮಾತಾಡಿದ ಬೆಳಕಾಗಿರುವ ಮಾತುಗಳು ನಮ್ಮ ಜೀವಿತದಲ್ಲಿ ಪ್ರವೇಶ ಮಾಡುವಂತೆ ನಾವು ಪ್ರಾರ್ಥನೆ ಮಾಡುವ. ಭೂಮಿ ಆಕಾಶಗಳನ್ನು ಒಡೆಯನಾಗಿರುವ ಸರ್ವಶಕ್ತ ದೇವರೇ, ನಿನ್ನ ಪಾದಪೀಠವಾಗಿರುವ ಭೂಮಿಯ ಮೇಲೆ ನಾವಿದ್ದೇವೆ. ತಂದೆಯಾದ ದೇವರೇ, ಯೇಸು ಕ್ರಿಸ್ತರ ನಾಮದಲ್ಲಿ ನೀನು ಮಾತಾಡಿದ ಮಾತುಗಳನ್ನು ತೆಗೆದುಕೊಂಡು ದೇವ ಸೇವಕರು ಬೆಳಕಿನ ವಿಷಯದಲ್ಲಿ ಆಶ್ರಯ ಟಿವಿ ನೋಡುವರ ಪ್ರತಿಯೊಬ್ಬರ ಜೀವಿತಕ್ಕೆ ಮಾತನಾಡಿದ್ದಾರೆ. ತಂದೆಯಾದ ದೇವರೇ, ಇವತ್ತು ಈ ಚಾನಲ್ ಮುಖಾಂತರ ಮಾತನಾಡಿದ ಮಾತುಗಳು, ಬೆಳಕಿನ ಮಾತುಗಳನ್ನು, ಯೇಸು ಸ್ವಾಮಿಯ ಮಾತುಗಳು ಕೇಳಿದ ಪ್ರತಿಯೊಬ್ಬರ ಜೀವಿತದಲ್ಲಿ ಕಾರ್ಯ ಮಾಡಲಿ, ಅದ್ಭುತಗಳನ್ನು ಮಾಡಲಿ, ಸೂಚಕ ಕಾರ್ಯಗಳನ್ನು ಮಾಡಲಿ. ದೇವರ ವಾಕ್ಯದಲ್ಲಿರುವ ಬಲ, ದೇವರ ವಾಕ್ಯದಲ್ಲಿರುವ ಶಕ್ತಿ, ತಂದೆಯಾದ ದೇವರು ಯೇಸು ಕ್ರಿಸ್ತರ ಮುಖಾಂತರ ಮಾತನಾಡಿದ ಮಾತುಗಳು ಕೇಳುವರ ಪ್ರತಿಯೊಂದು ಪ್ರಾಣಾತ್ಮ ಶರೀರದಲ್ಲಿ ಇವತ್ತು ಚಲಿಸಲಿ, ಬೆಳಕಾಗಿ ಚಲಿಸಲಿ. ಅವರ ಕುಟುಂಬದಲ್ಲಿ ಬೆಳಕಾಗಲಿ ಚಲಿಸಲಿ. ಅವರ ಜೀವಿತದಲ್ಲಿ ಬಂದೆಲ್ಲ ಕಷ್ಟದಲ್ಲಿ, ಸಾಲದಲ್ಲಿ, ನೋವಿನಲ್ಲಿ, ದುಃಖದಲ್ಲಿ, ಎಲ್ಲ ನಿರಾಶೆಗಳಲ್ಲಿ, ಕಳವಳಗಳಲ್ಲಿ, ಎಲ್ಲ ಥರದ ವಿರೋಧವಾಗಿರುವ ಎಲ್ಲ ಮಾಟ ಮಂತ್ರ ಶಕ್ತಿಗಳ ಮೇಲೆ ತಂದೆಯಾದ ದೇವರು ಯೇಸು ಕ್ರಿಸ್ತರ ಮುಖಾಂತರ ಬೆಳಕಾಗಿ ಮಾತನಾಡಿದ ಮಾತುಗಳು ಚೆಲ್ಲಲ್ಪಡೆಂದು ಘೋಷಣೆ ಮಾಡುತ್ತೇನೆ. ಆ ಮಾತುಗಳಿಂದ ಬಿಡುಗಡೆ ಪ್ರತಿಯೊಬ್ಬರಲ್ಲಿ ಕಾಣುವಂತೆ ಮಾಡೋದಕ್ಕಾಗಿ ಸ್ತೋತ್ರ, ಘನಮಾನ ಮಹಿಮೆಗೆ ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಬೇಡುವ ತಂದೆಯೇ, ಆಮೆನ್. ಪ್ರಿಯ ವೀಕ್ಷಕರೇ, ದೇವರ ಸಂದೇಶವನ್ನು ಕೇಳಿದಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಿರಿ. ನಮಗೋಸ್ಕರ ಪ್ರಾರ್ಥನೆ ಮಾಡಿರಿ. ಆಶ್ರಯ ಟಿವಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ಮುಂದಿನ ಸಂಚಿಕೆಯಲ್ಲಿ ಪುನಃ ಆಶ್ರಯ ಟಿವಿಯಲ್ಲಿ ದೇವ ಸೇವಕರು ಮಾತನಾಡುವ ತನಕ ಕಾದಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.